ಪಕ್ಷ ಸಂಘಟನೆಗೆ ಹೆಚ್ಚು ಒತ್ತು ಕೊಡ್ತೇವೆ. ಪಕ್ಷ ಸಂಘಟನೆಗಾಗಿ ರಾಜ್ಯ ಪ್ರವಾಸವನ್ನ ಮಾಡ್ತೇನೆ. ಪ್ರತಿ ವಾರ ಒಂದೊಂದು ಜಿಲ್ಲೆಗೆ ಪ್ರವಾಸವನ್ನ ಮಾಡ್ತೇನೆ. ದಿನನಿತ್ಯ ಪಕ್ಷದ ಕಚೇರಿಗೆ ಬರ್ತೇನೆ. ಹೋರಾಟದಲ್ಲಿ ಪಾಲ್ಗೊಳ್ಳುವಂತೆ ಪ್ರೇರೇಪಣೆಯನ್ನ ಕೊಡ್ತೀನಿ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪಕ್ಷ ಸಂಘಟನೆಗೆ ಇನ್ನು ಮುಂದೆ ಹೆಚ್ಚೆಚ್ಚು ಒತ್ತನ್ನ ಕೊಡ್ತೀವಿ. ಪಕ್ಷ ಸಂಘಟನೆಗಾಗಿ ಇಡೀ ರಾಜ್ಯ ಪ್ರವಾಸಕ್ಕೂ ಕೂಡ ಮುಂದಾಗ್ತೀವಿ. ಪ್ರತಿ ವಾರ ಒಂದೊಂದು ಜಿಲ್ಲೆಗೆ ನಾನೇ ಖುದ್ದಾಗಿ ಪ್ರವಾಸ ಕೂಡ ಮಾಡ್ತೀನಿ. ದಿನನಿತ್ಯ ಪಕ್ಷದ ಕಚೇರಿಗೆ ಬರ್ತೀನಿ, ವಿಸಿಟ್ ಹಾಕ್ತೀನಿ, ಇಲ್ಲೇನೇನು ಆಗ್ತದೆ ತಿಳ್ಕೊತೀನಿ. ಹೋರಾಟದಲ್ಲಿ ನೀವೆಲ್ಲರೂ ಪಾಲ್ಗೊಳ್ಬೇಕು, ಒಂದು ಎಚ್ಚರಗೊಳಿಸ್ತೀನಿ, ಅವರೆಲ್ಲರಿಗೂ ಪ್ರೇರೇಪಣೆ ಕೊಡುವಂತಹ ಕೆಲಸ ಮಾಡ್ತೀನಿ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಡಿಯೂರಪ್ಪ ಅವರು ಒಂದು ಸಕ್ರಿಯ ರಾಜಕಾರಣದಿಂದ ಸ್ವಲ್ಪ ಆ ಕಡೆ ದೂರ ಆಗ್ತಾ ಇದ್ದಂತೆ, ಟ್ರ್ಯಾಕ್ ಬದಲಾಗ್ತದೆ ರಾಜ್ಯ ಬಿಜೆಪಿಲಿ ಏನೊಂದು ಗೊತ್ತಾಗ್ಬಿಟ್ಟಿದೆ ಅವ್ರಿಗೆ. ಮಗನ ಮೇಲೆ ಎಲ್ಲರೂ ಕೂಡ ಉರಿದುರಿದು ಬೀಳ್ತಾ ಇದ್ದಾರೆ ಅಂತ ಗೊತ್ತಾಗಿದೆ. ಸೊ ಟ್ರ್ಯಾಕಿಗೆ ತರ್ತೀನಿ, ತಲೆ ಕೆಡಿಸ್ಕೊಬಿಡ್ರಿ ಅಂತ. ರಾಜ್ಯ ಪ್ರವಾಸ ಈಗಾಗಲೇ ನಾನು ಪ್ರತಿನಿತ್ಯ BJP ಕಚೇರಿಗೆ ಬರ್ತೀನಿ ಅಂತ ಹೇಳಿದ್ದೇನೆ. ವಾರಕ್ಕೊಂದು ದಿವಸ ಒಂದೊಂದು ಜಿಲ್ಲೆಗೆ ಹೋಗ್ತೇನೆ. ಇನ್ನೊಂದು 3-4 ದಿವಸದಲ್ಲಿ ಬೇರೆ ಯಾವ ಜಿಲ್ಲೆಗೆ ಹೋಗಬೇಕು ಅಂತ ನಮ್ಮ ಮುಖಂಡರಿಗೆ ಹೇಳ್ತಾರೋ ಅಲ್ಲಿಂದ ನಾನು ಪ್ರವಾಸ ಮಾಡ್ತೇನೆ. ಪ್ರತಿ ವಾರ ಒಂದು ಜಿಲ್ಲೆಗೆ ಹೋಗಿ ಎಲ್ಲ ಸರ್ಕಾರದ ವೈಫಲ್ಯತೆಗಳ ಬಗ್ಗೆ, ಭ್ರಷ್ಟಾಚಾರದ ಹಗರಣಗಳ ಬಗ್ಗೆ ಇನ್ನೇನು ಮಾಹಿತಿಗಳಿದೆ ಎಲ್ಲ ಸಂಗತಿಗಳನ್ನು ನಾನು ಸಾರ್ವಜನಿಕ ಸಭೆ ಮಾಡಲ್ಲ, ಪ್ರಾರಂಭದಲ್ಲಿ ಕಾರ್ಯಕರ್ತರ ಸಭೆ ಮಾಡಿ ಕಾರ್ಯಕರ್ತರಿಗೆ ಮನವರಿಕೆಯನ್ನು ಮಾಡಿ ಅವರು ಹೋರಾಟದಲ್ಲಿ ಪಾಲ್ಗೊಳ್ಳೋದಕ್ಕೆ ಅವ್ರನ್ನ ಒಂದು ಜಾಗೃತಗೊಳಿಸುವಂಥ ಪ್ರಯತ್ನವನ್ನು ಮಾಡೋನಿದ್ದೇನೆ. ರಾಜ್ಯ ಪ್ರವಾಸ ಈಗಾಗಲೇ ನಾನು ಪ್ರತಿನಿತ್ಯ BJP ಕಚೇರಿಗೆ ಬರ್ತೀನಿ ಅಂತ ಹೇಳಿದ್ದೇನೆ. ವಾರಕ್ಕೊಂದು ದಿವಸ ಒಂದೊಂದು ಜಿಲ್ಲೆಗೆ ಹೋಗ್ತೇನೆ. ಇನ್ನೊಂದು 3-4 ದಿವಸದಲ್ಲಿ ಬೇರೆ ಯಾವ ಜಿಲ್ಲೆಗೆ ಹೋಗಬೇಕು ಅಂತ ನಮ್ಮ ಮುಖಂಡರಿಗೆ ಹೇಳ್ತಾರೋ ಅಲ್ಲಿಂದ ನಾನು ಪ್ರವಾಸ ಮಾಡ್ತೇನೆ. ಪ್ರತಿ ವಾರ ಒಂದು ಜಿಲ್ಲೆಗೆ ಹೋಗಿ ಎಲ್ಲ ಸರ್ಕಾರದ ವೈಫಲ್ಯತೆಗಳ ಬಗ್ಗೆ, ಭ್ರಷ್ಟಾಚಾರದ ಹಗರಣಗಳ ಬಗ್ಗೆ ಇನ್ನೇನು ಮಾಹಿತಿಗಳಿದೆ ಎಲ್ಲ ಸಂಗತಿಗಳನ್ನು ನಾನು ಸಾರ್ವಜನಿಕ ಸಭೆ ಮಾಡಲ್ಲ, ಪ್ರಾರಂಭದಲ್ಲಿ ಕಾರ್ಯಕರ್ತರ ಸಭೆ ಮಾಡಿ ಕಾರ್ಯಕರ್ತರಿಗೆ ಮನವರಿಕೆಯನ್ನು ಮಾಡಿ ಅವರು ಹೋರಾಟದಲ್ಲಿ